ಹಾಂ ನಿನ್ನ ಹೆಸರು ತಗೋ. ನನ್ನ ಹೆಸರು 75 85 ಮೇಡಮ್. 85 ಸ್ಟಾರ್ಟಿಂಗ್ 75 ಏನೋ ಮಾಡ್ತಾ ಇದೆಯಾ ಮನೆಗೆ ಏನು ತರಬೇಕು? ಒಮ್ಮೆ ಫ್ರೀಯಾ ಇವತ್ತು? ಫ್ರೀ ಅಂದರೆ ಇವತ್ತು ಮೊಬೈಲ್ ಹೋಗ್ಬಿಟ್ಟು ಸಿನಿಮಾ ಫೋನ್ ನೋಡೋಣ ಅಂತ. ಅಂತಲೇ ಇದೆಯಾ? ಫೋನ್ ಮಾತನಾಡಲ್ಲ, ಸುಮ್ಮನೆ ಹೇಳೋದಾಯ್ತು. ಅವ್ನು ನೋಡ ನಿಜ ಕೇಳ್ತಿರೋದು. ನಾನು ನಿಜನೇ ಹೇಳ್ತಾ ಇರೋದು. ಸುಮ್ಮನೆ ಅವನ ಹೆಸರು ಬಳಸ್ಕೊಂತೀಯ. ಗಾಡಿ ತೆಗಿ ಈಗ. ಓಕೆ ಒಮ್ಮೆ ಹೋಗ್ಬತ್ತೀಯಾ? ನಾನು ವಿಡಿಯೋ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಏನು ಓಡಲ್ಲ ಏನಿಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ಸುಮ್ಮನೆ ವೀಡಿಯೋಗಳು ಮಾಡ್ಕೊಂಡು ಕುತ್ಕೊಂಡ್ಬೇಡ. ನಡಿ, ಟೈಮ್ ಆಗತ್ತೆ. ಗೈಸ್ ಇವತ್ತು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲಾಂಗ್ ಹಾಲಿಡೇ ಬೇಕು ಅಂತ ಹೇಳಿ ಸೀದಾ ಮನೆಗೆ ಹೊರಟಿದ್ದೀನಿ. ಸೀದಾ ಮನೆಗೆ ಹೋಗ್ಬಿಟ್ಟು ಅಮ್ಮನ ಮೀಟ್ ಆಗಬೇಕು. ಬೆಳಗ್ಗೆ ಅಮ್ಮಗೊಂದು ಮ್ಯಾಚ್ ಇರುತ್ತೆ ಅಲ್ಲ, ಅವ್ರು ಇನ್ನೊಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಕೆಲಸ ಬರೋಕ್ಕೆ ಹೋಗುತ್ತೆ. ಓಕೆ, ಮನೆಗೆ ರೀಚ್ ಆಗಿದ್ದೀನಿ. ಮಗನ ಕೂದಲೆಲ್ಲ ಕೆದರೋಗ್ಬಿಟ್ಟಿರ್ತದೆ, ಕೈದೊಂದು ಹೆಲ್ಮೆಟ್ ಅದೇ. ಸೀದಾ ಇವಾಗ ಮಮ್ಮಿನ ನೋಡಬೇಕು. ಮಮ್ಮಿ ಸ್ವಲ್ಪ ಶಾಕ್ ಆಗ್ಬಿಡ್ತದೆ, ಏನು ಈ ಟೈಮ್ ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು. ಎಲ್ಲಿದ್ಯಾ? ನಾನು ಮನೆಯಲ್ಲೇ ಇದ್ದೀನಿ ಬಾ. ಅದೇನು ಬೇಗ ಬಂದೆ ಇವತ್ತು. ಏನಪ್ಪ ಆಶ್ಚರ್ಯ ಇವತ್ತು ನನಗೆ. ಬರ್ತಾ ಇದ್ದೇನೆ. ಸರಿ ಬಾ, ಹೇಳಿದ್ವಾ ಅಮ್ಮ ಶಾಕ್ ಆಗ್ಬಿಟ್ಟಾರೆ. ವೆಲ್ಕಮ್ ಬರಬೇಕು. ಏನಪ್ಪ ನೀನು ನೆನ್ಸ್ಕೊಂಡು ಬೇಗ ಬಂದ್ಬಿಟ್ಟೆ ಮನೆಗೆ. ಏನು ನನಗೆ ಭಯ ಆಯ್ತಲ್ಲಪ್ಪ. ಏನಂತ? ಇಷ್ಟು ಬೇಗ ಬಂದ್ಬಿಟ್ಟಲ್ಲಪ್ಪ, ಏನು ವಿಷಯ ಅಂತ. ಬಟ್ಟೆ ಒಳಗಡೆ ಹಾಕಿಲ್ಲ, ಬೇಗ ಬಂದಿದ್ಯಾ? ಅಯ್ಯ, ಏನು ಬಂದ್ರು ಕಂಪ್ಲೇಂಟ್ ಮಾಡೋದು ಬಿಡಲ್ಲ ಅಲ್ಲ ನೀನು. ಬಟ್ಟೆಗಳನ್ನ ಒಳಗಡೆ ಹಾಕ್ಬಾರ್ದ? ಹೆಂಗೋ ಬೇಗ ಬಂದಿದ್ದಲ್ಲ. ಹಾಂ ಗೈಸ್, ನಮ್ಮ ಅಣ್ಣ ಇವಾಗ ರೌಂಡ್ ಹಾಕಕ್ಕೆ ಅಂತ ಹೋಗ್ತಾವನೆ. ನನಗೆ ಕೆಲಸ ಕೊಟ್ಬಿಟ್ಟು ನಮ್ಮ ಅಣ್ಣ ರೌಂಡ್ ಹಾಕಕ್ಕೆ ಅಂತ ಹೋಗ್ತಾವನೆ. ಫ್ರೆಂಡ್ಸ್ಗಳನ್ನ ಮೀಟ್ ಹಾಕೊಂಡು ಬರೋಕ್ಕೇನ ಏನ ನನಗೆ ಈ ಥರ ಕೆಲಸ ಕೊಟ್ಬಿಟ್ಟು ಏನ ಇಲ್ಲ ಗೇಟ್ ತೆಗಿಯಕ್ಕಲ್ವ? ಈ ಕೈಲಿ ತೆಗಿಲ್ಲ, ಈ ಕೈಲಿ ಫೋನ್ ಇದೆಲ್ಲ. ಓಕೆ ಗೈಸ್, ಅಣ್ಣ ಇವಾಗ ಊರು ಸುತ್ತಕ್ಕೆ ಅಂತ ಹೊರಗಡೆ ಹೋಗಿದ್ದಾನೆ. ಒಂದು ಸ್ವಲ್ಪ ರೌಂಡ್ ಹಾಕೊಂಡು ಬರೋಕ್ಕೆ ಅಂದ್ಬಿಟ್ಟು ನಾನು ತಗೊಂಡು ಬರೋಕ್ಕೆ ಏನಕ್ಕೂ ಹೋಗಿದ್ದಾನೆ. ಆ್ಯಂಡ್ ಇವಾಗ ಇದೇ ಟೈಮು ಅಣ್ಣ ಗೊತ್ತಿರೋ ಥರ. ಮಮ್ಮಿ ಬೈಲಿ, ರೆಸ್ಪೆಕ್ಟೇ ಇಲ್ಲ, ರೆಸ್ಪೆಕ್ಟ್. One eternity later. ಆಯ್ತಾ ಇವಾಗ ಬರ್ತೀವಿ. ಒಂದು ನಿಮಿಷ ಈ ಕಡೆ ಮಾತಾಡಬೇಕು. ಇವಾಗ ಸೀನ ಹೊರಗಡೆ ಹೋಗೋನೆ, ಬರೋಕ್ಕೆ ಒಂದು ಅರ್ಧ ಗಂಟೆನೋ 1 hour ಆಗುತ್ತೆ. ಬಾ ಇವಾಗ ಅವ್ನಿಗೊಂದು ಫೋನ್ ಹುಡ್ಕೊಂಡು ಬರೋಣ. ಇವಾಗ ಫೋನ್ ಎಷ್ಟಾಗುತ್ತೆ ಕೇಳ್ಕೊಂಡು ಬರೋಣ. ಹೋಗಿ ಕೇಳ್ಕೊಂಬ ಹೋಗು. ಜೊತೆಲಿ ಹೋಗೋಣ ಅಂತ ಹೇಳ್ತಾ ಇರೋದು. ಅಡ್ಗೆ ಮಾಡ್ಬೇಕು, ಟೈಮ್ ಆಗ್ತಿದೆ. ಸರಿ, ಹೋಗ್ತಾವನಲ್ಲೇ ರೌಂಡ್ ಆಗ್ತಿರ್ತಾನಲ್ಲ, ಅಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು ಬರೋಣ ಬಾ. ಹೋಟ್ಲಲ್ಲಿ ವೆಜ್ ಹೋಟ್ಲೆ. ಮೊಸರು ಸೊಳ್ಳೆ ಮಾಡು ಅಂತ ಹೇಳ್ಬಿಟ್ಟು ಹೋಗೋಣ. ಏನ್ ಮಸಾಲೆ? ಮೊಸರು ಸೊಳ್ಳೆ ಮಾಡ್ಬೇಕಂತೆ. ಏನಂಗಂದ್ರೆ ಮಜ್ಜಿಗೆ ಸಾರು. ಮಜ್ಜಿಗೆ ಇದು ಮೊಸರು ಸಾರು. ನಾಳೆ ಮಾಡ್ಕೊಂಡ್ರೆ ಆಯ್ತು. ವಾಮ ಹೋಗ್ಲಿ. ಆಯ್ತು ಕತೆ. ಇವತ್ತೇನು ಇದಕ್ಕಿದ್ದಂಗೆ ಇಲ್ಲವು ಜಾಸ್ತಿ ಆಗ್ಬಿಡೈತೆ. ಯಾವ ಕಂಟೆಂಟ್ ಬೇಕಾಗಿತ್ತು? ಕೆಲಸ ಇಲ್ದಿರ ಅಣ್ಣ ಬರ್ತಾನ ಮನೆಗೆ. ಏನ್ ವಿಷಯ? ಏನಿಲ್ಲಪ್ಪ, ಫೋನ್ ನೋಡ್ಕೊಂಡ್ ಬರೋಣ ಅಂತ ಕೇಳಿದ್ದು. ಬಾ ಹೋಗೋಣ. ಸೀನಿಗೆ ಬರ್ಡೇ ಬೇರೆ ಹತ್ರ ಬರ್ತೈತೆ. ನಾಳೆ ಬರ್ತಡೆ. ಮಾಡ್ಬೇಕಲ್ಲ ಏನಾದ್ರು ಒಂದು. ಏನ್ ಮಾಡ್ತೀಯಾ? ಏನ್ ಮಾಡೋಣ ಬಾ. ಪಾರ್ಟಿ ಕೊಡ್ತಾರಂತಲ್ಲ ಸೀನಾ? ನಾಳೆನಾ? ಓ, ಫ್ಯಾಮಿಲಿ ಜೊತೆ ಅಂದ್ರೆ ನೀವು ಮಕ್ಳ ಅಂತ 7 ಜನ ಪ್ಲಾನ್ ಅಂತೆ. ಹೌದಾ? ಮಾಡ್ರೆ ಗೊತ್ತಿಲ್ಲ ನನಗೆ. ಸರಿ ಬಾ. ಎಲ್ಲಿಗೆ ಹೋಗೋಣ? ಫೋನ್ ಎಷ್ಟಾಗುತ್ತೆ ಕೇಳ್ಕೊಂಡ್ ಬರೋಣ ಬಾ. ಹೋಗಿ ಕೇಳ್ಕೊಂಬರೋ. ನಾನು ಈಗ್ಲೇ ಬಂದೆ, ಬೆಳಗ್ಗೆ ಹೋದೋಳು. ಅಯ್ಯೋ ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ. ನೀನ್ ಗಾಡಿ ಓಡಿಸುವ ನಾನು ನಿಂಗೆ. ಗಾಡಿ ನಾನು ಓಡಿಸೋಣ, ನಾ ಮನೆಗೆ ಮತ್ತೆ ಆಕ್ಸಿಡೆಂಟ್ ಆಗ್ಬಿಡುತ್ತಲ್ಲ. ಗಾಡಿ ತಗೊಂಡಾಗೆಲ್ಲ ಬಿದ್ದು ಬಂದಿರೋದೆ. ಈಗ ಅಡಿಗೆ ಮಾಡೋಣ. ಇರು. ಏನ್ ಅಡಿಗೆ? ಅವ್ನು ಬರ್ಬಿಡ್ತಾನೆ. ಬಾಮ, ನಾಳೆ ನೋಡೋಣ. ನಾಳೆ ಆಗಲ್ಲ, ಇವಾಗ ಹೋಗ್ಬೇಕು. ಪ್ಲೀಸ್, ಇವಾಗ ತಾನೇ ಬಂದಿದ್ದೀನಿ ನೋಡಲಿ. ನಾ ಏನೋ ಮಾಡಿಲ್ಲ. ಓಕೆ ಬಾ, ಒಂದು ವಿಸಿಟ್ ಹಾಕೊಂಡು ಬಂದ್ಬಿಡೋಣ. ಎಷ್ಟು ಅಂತ ಕೇಳಿ. ಈಗೇನು ಬೇಡ, ಎಲ್ಲಿ ಹೋಗಿ ತಗೊಂಡ್ಬರ್ಬೇಕು? ಅಕ್ಕ ಪೂರ್ವಿಕ ಸಂಗೀತ ಇರ್ತಾವಲ್ಲ. ಕೇಳ್ರಮ್ಮ, ಬೆಳಗ್ಗೆ ಅಂತ ಅಲ್ಲೇ ಸತ್ತಿದ್ದೀನಿ. ಹೋಗೋ ಯಪ್ಪ. ಅವ್ನು ಬರಲ್ಲ ಬಾಮ. ನಾನು ನಾಳೆ ತರಿಸ್ತೀನಿ ಬಿಡ. ನಾಳೆ ಬೆಳಗ್ಗೆ ಹೋಗ್ತಾ ನಾವು ಮಾಡ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಾಗುತ್ತೆ ಸರ್ ಅಡುಗೆ ಮಾಡಕ್ಕೆ? ಇವಾಗ ಸಾರು ಮಾಡಿದ್ರೆ ಆಯ್ತಾನೆ? ಮೊಸರು ಸಾರು. ಮೊಸರು ಐತೆ,
ಬೆಸ್ಟ್, ಬೇಗ ಆಗುತ್ತೆ. ಏನು ಅಡುಗೆ ಮಾಡೋರು ಸೈಲೆಂಟ್ ಆಗಿರುತ್ತಲ್ಲ ನಾಯ್ತಾ ಆಯ್ತು. ನಾನು ಕಾಫಿನೂ ಕುಡ್ದಿಲ್ಲ. ಸರ್ ಈಚೆ ಊಟ ಮಾಡೋಣ ಬಾ ಇವತ್ತು ಹೋಗಿ. ಅಡುಗೆ ಮಾಡೋದು ಬಿಡ್ವಾ? ಅದೇನೋ ಫೋನ್ ಹುಡ್ಕೋಣ, ಲೇಟ್ ಆದ್ರೆ ಈಚೆ ಊಟ ಮಾಡೋಣ, ಬೇಗ ಬಂದ್ರೆ ಇಲ್ಲೇ ಅಡುಗೆ ಮಾಡೋಣ. ಏನು ಮಂಜು ಬರ್ತಾಳ ಒಂದ್ ಸ್ವಲ್ಪ ಹೊತ್ತು ಆಫ್ ಮಾಡಿ ಹೋಗ್ಲತ್ನ. ಮತ್ತೆ ಏನ್ ವಿಷಯ ಹೇಳೋ ಇಲ್ಲ ಅಡುಗೆ ಕೆಲ್ಸಗಳವೆ ಚಿಕ್ಕದಾಗೈತಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಆಮೇಲೆ ಮಾಡ್ಕೊಳಕಲ್ಲ ಆಗಲ್ಲ. ಹೇಳಿ ಮಂಜು ಬರ್ತಾಳೆ. ಇನ್ನ ಇವಕ್ಕೆ ಮಾಡೋ ಕೆಲಸ ಜಾಸ್ತಿ ಐತೆ. ನಾಳೆ ಬೆಳಗ್ಗೆ ಶುಕ್ರವಾರ ನೋಡೋಣ. ನನ್ನ ಕೈ ಫೋನ್ ಎಷ್ಟಾಗುತ್ತೆ ಕೇಳ್ಕೊಂಡು ಬರ್ಬೇಕು ಬಾ. ಹೋಗೋಣ ಬಿಡು. A few moments later. ತಗೊಂಬೇಕು ಇರು. ನೀನ್ ಚೆನ್ನಾಗಿ ಐತೆ. ಹ್ಯಾಂಗ್ ಆಗ್ತಾ ಇದ್ದೀರೋ ನಿನ್ ಫೋನ್ ಏನು ಹ್ಯಾಂಗ್ ಆಗಲ್ಲ. ನೀನು ಸಡನ್ ಆಗಿ ಕ್ಯಾಮ್ರಾ ಓಪನ್ ಮಾಡಿದ್ರೆ ಇನ್ನೇನಾಗುತ್ತೆ? ಯಾವತ್ತೋ ಬಳಸದೇ ಇರೋ ಕ್ಯಾಮ್ರಾನ ಅಪರೂಪಕ್ಕೆ ಓಪನ್ ಮಾಡಿದ್ರೆ ಹ್ಯಾಂಗೆ ಆಗೋದು? ನನ್ನ ಮೊಬೈಲ್ ಹೋಗಿದ್ದೆ, ತುಂಬಾ ವರ್ಷ ಆಯ್ತು ತಗೊಬೇಕು. ಫಸ್ಟ್ ಆ ಫೋನ್ ಹುಡ್ಕೋಣ, ಆಮೇಲೆ ಬೇಕಾದ್ರೆ ಮೊಬೈಲ್. ಯಾವ ಫೋನ್ ಬೇಕು ಅವ್ನು ಕೇಳು. ಅವ್ನು ಗೊತ್ತು ಯಾವ ಫೋನ್ ಬೇಕು ಅಂತ ನಂಗೆ. ವಿವೋ. ವಿವೋದಲ್ಲಿ ಯಾವ್ದು ಬೇಕಂತೆ? ರೀಸೆಂಟಾಗಿ ಒಂದು ಲಾಂಚ್ ಆಗೈತೆ ಅದು. ಅಷ್ಟು ಐತೆ ಬಾ, ಅದು ಕೇಳ್ಬೇಕು ಎಷ್ಟಾಗುತ್ತೆ. ಅದನ್ನೇ MRP ಪ್ರೈಸ್ ಬೇರೆ, ಅವ್ರು ಕೊಡೋ EMI ಪ್ರೈಸ್ ಬೇರೆ ಇರ್ತದೆ. ಕೇಳ್ಕೊಂಡು ಬರೋಣ. 12 seconds later. ಏನಮ್ಮ ನಂಗೆ ಹೊಡಿತೀಯಾ? ನಿನಗೆ ಹೊಡೆದಿದ್ದು. ಹೋಗು, ಬಾಲ್ಕನಿ ಬಟ್ಟೆ ಐತೆ ಎತ್ಕೊಂಬ. ಏನು ಕೊಡ್ದೆ ಮಮ್ಮಿ? ನಾನು ಏನಾದ್ರು ನಿನ್ ಕಾಸನ್ನ ತಗೊಂಡೋಗಿದ್ನ? ಇಲ್ಲ ನಿನ್ ಬಚ್ಚಿಕ್ಕಿರೋ ಕಾಸನ್ನ ತಗೊಂಡೋಗಿ ದಾನ ಮಾಡಿದ್ನ? ಬಚ್ಚಿಕ್ಕಿರೋ ಕಾಸ ಯಾವ್ದಪ್ಪ? ನಿನ್ ತಾತ ಮಚ್ಚಿಕಕ್ಕೆ ಮತ್ತೆ ಏನು ಕೊಡ್ದೆ ನಂಗೆ? ಹೇಳಿದ ಕೆಲಸ ನೆಟ್ಟಾಗಿ ಮಾಡಿಲ್ಲ ಅಂದ್ರೆ ಆತ್ರ ಹೊಡಿತೀಯಾ? ಅದು ಸೊಳ್ಳೆ ಇಟ್ಟು ಬಿಡ, ನಂಗೇನಾಗಲ್ಲ. ಏನಾದ್ರು ಪ್ಲಾನ್ ಇದ್ರೆ ಮೊದಲೇ ಹೇಳೋ. ಸರಿ. ಫೈನಲಿ ಅಷ್ಟೊತ್ತರು ಕೇಳೋದಕ್ಕೆ ಇವಾಗ ಅಮ್ಮ ಈಗ ರೆಡಿ ಆಗಿದೆ, ಹೋಗೋಣ ಅಂದ್ಬಿಟ್ಟು. ಈಗ ಹೋಗ್ತಾ ಇರೋದು ನೋಡಿದ್ರೆ ಏನು ಅನ್ಸುತ್ತಮ್ಮ ನಿಂಗೆ? ಫೋನ್ ತಗೋತೀವಿ ಅನ್ಸ್ತೈತಾ, ನೋಡ್ಕೊಂಡು ಬರ್ತೀವಿ ಅನ್ಸ್ತೈತಾ? ಗೊತ್ತಿಲ್ಲ, ಲೋಡ್ ನೋಡ್ಮೇಲೆ ಗೊತ್ತಾಗತ್ತೆ ಫೋನ್ ಯಾವುದು ಹೆಂಗೆ. ನಿಂಗೆ ಯಾರು ಫೋನ್ ಪ್ಲಾನ್ಸ್ ಇದೆಯಾ ಈ ಫೋನ್ ತಗೊಳ್ಬೇಕು ಅಂತ? ಲೋಡ್ ಮೇಲೆ ಹೇಳ್ತೀನಿ, ನನಗೇನು ಗೊತ್ತಾಗುತ್ತೆ. ಸೊ ನೀನು ತಗೊಳಕ್ಕೆ ರೆಡಿ ಆಗಿದ್ಯಾ? ಓಕೆ, ನೀನು ಹೇಳು ತಗೊಳಕ್ಕೆ ರೆಡಿ ಆಗಿದ್ದೀನಿ ಅಂತ. ನೀನು ತಗೊಳಲ್ವಾ? ನಿನ್ನೆಲ್ಲ ಕರ್ಕೊಂಡಿದ್ದೀರ? ನಾನು ಕೊಡ್ಸಕ್ಕ ಹೇಳ್ತಿರೋದು. ನಾನು ಕೊಡ್ಸಂಗಿದ್ರೆ ಅವನ್ನ ಕರ್ಕೊಂಡು ಕೊಡ್ತೀನಿ. ಓಹೋ ನಾನು ಕರ್ಕೊಂಡೋದು ಸರ್ಪ್ರೈಸ್ ಇಲ್ಲಮ್ಮ. ನಾನಿಂದ ಕರ್ಕೊಂಡೋಗು, ಫೋನ್ ಇಸ್ಕೊಂಡು ನಿಂದ ಕೊಡು. ಎಷ್ಟು ನೀನು ಕೊಡ್ತೀಯ ಅಂದ್ಕೊಂಡೆ ನಾನು. ನಾದ್ರೆ ಇಲ್ಲಿಂದ ಐತಮ್ಮ ಕಾಸು ಕೊಡ್ಸಕ್ಕೆ. ಏನೇನೋ ಕೊಡ್ತೀಯಾ? ಅವ್ನು ಏನು ಕೊಡ್ತೇ ಇಲ್ವಲ್ಲ ಇದುವರೆಗೂ. ನಾನಾ ಏನು ಕೊಡ್ತಿದ್ಯಾ ಅವನಿಗೆ? ಏನೂ ಕೊಡ್ಸಿಲ್ವಾ? ನೋಡೋಣ ಹೇಳು, ಯಾವುದೋ ಒಂದು ಏನೂ ಕೊಡ್ತೀನಿ. ಏನು ಕೊಡ್ತಿದ್ಯಾ? ನೀನು ಬಟ್ಟೆಗಳು ತಗೊಂಡೇ ಹಾಕೊಂಡು ನೀನು ಹಾಕೊಳ್ಳೋದು ಅವನು ಹಾಕೊತಾನೆ. ಅವ್ನಿಗೆ ಅಂತ ಇರ್ತಾನಲ್ಲ, ನಿನಗೆ ಅಂತ ತಂದರೆ ಅವನು ಹಾಕೊತಾನೆ ಅಷ್ಟೇ. ಅವನಿಗೆ ಅಂತ ಸ್ಪೆಷಲ್ ಆಗಿ ಏನು ತೊಗೊಂಬಂದಿದ್ಯಾ? ಏನು ಕೊಡ್ತಿಲ್ಲ ಅವ್ನಿಗೆ. ಅವ್ನು ನನಗಿಂತ ಕೇರ್ ತೊಗೊಂಡ್ರೆ ಅವನೇ ಗಂಟೆಗೆ ಫೋನ್ ಮಾಡಿ ಎಲ್ಲಿದೆಯೋ ಬಾರೋ, ಎಲ್ಲಿದೆಯೋ ಬಾರೋ, ಎಲ್ಲಿದೆಯೋ ಬಾರೋ. ಎಷ್ಟು ಕೇರ್ ತೊಗೊತಾನೆ, ನನಗಿಂತ ಜಾಸ್ತಿ ಕೇರ್ ತೊಗೊತಾನೆ. ನನ್ನ ತಲೆಗೆಟ್ರೆ ನಿಂಗೆ ಫೋನೇ ಮಾಡಲ್ಲ, ಯಾವಾಗ ನಾ ಬಂದು ಕಾಲ್. ಸರಿ ಇರೋ, ಏನೋ ಮಾಡೋಣ. ಹೆಂಗೆ ಲಾಕ್ ಆಗ್ತೈತೆ ಅಂದರೆ ಹೆಂಗಿರೋ ಮೊಬೈಲ್ ತಗೊಂಡು ಹೋಗ್ತಾ ಇದ್ದೀವಿ. ಮೊಬೈಲ್ ನೋಡೋಕೆ ಅಟ್ಲೀಸ್ಟ್ ನಾನು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ಈಗ ಒಂದು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಏನು ಆರ್ಡ್ರ್ ಮಾಡಿದ್ದೀವಿ? ಏನೋ ದಾಯಿನ ಏನೋ ಅಂದಲ್ಲ, ಅದೇನೋ ದಾಯಿನ. ನೀನೇನು ಆರ್ಡ್ರ್ ಮಾಡಿದೆ? ನಾನು ಮಸಾಲೆ ಎವ್ರಿ ಟೈಮ್ ಮಸಾಲೆ. ಏನಪ್ಪ ಈಗ ನಿಮ್ಮ ಕತೆ? ಮೊದಲೆಲ್ಲ ಸ್ಕೂಲ್ ಹೋಗೋ ಟೈಮಲ್ಲಿ ಮತ್ತು ಫೀಸು ಟೈಮಲ್ಲಿ ಇದೇ ಒಂದು ಅಡ್ಡ ಆಗ್ತಾಯಿತ್ತು. ಸಂಜೆ ಆದರೆ ಇಲ್ಲಿ ಬಂದು ಸ್ನ್ಯಾಕ್ಸ್ ತಿನ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಈಗೆಲ್ಲ ಚೇಂಜ್ ಆಗ್ಬಿಡೋದು. ಗಾಡಿ ಇಲ್ಲೇ ಇಲ್ಲ, ಇಲ್ಲೇ ಇರಲಿ ಬಾ. ಸ್ನ್ಯಾಕ್ಸ್ ಟೈಮ್ ಆಯ್ತು ಇವಾಗ ಹಂಟಿಂಗ್ ಟೈಮ್. ಐಫೋನ್ ನೋಡ್ತೀಯಾ? ನಿಂಗೂ ಫೋನ್ ಪ್ರಾಬ್ಲಮ್ ಐತಲ್ಲ? 0.6 ರೇಷೋ 4K 60 ಸಾಕು. ಓಕೆ, 18X ಬರುತ್ತೆ ಅದು. ಲೆನ್ಸ್ ಚೇಂಜ್ ಆಗ್ತೈತಲ್ಲ? ಇದೆಷ್ಟಿದೆ? ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ 75 ಇಂದ ಸ್ಟಾರ್ಟಿಂಗ್ ಬರುತ್ತೆ. 2GB 256GB, 16GB 512GB 85,000 ಬರುತ್ತೆ. 75 ಸ್ಟಾರ್ಟಿಂಗಾ? ಚೆನ್ನಾಗಿದೆ. 18X ಝೂಮ್ ಮಾಡಿ ಪಿಕ್ಸಲ್ಸ್ ಬೇಕಾಗಲ್ಲ. ರಿಸಲ್ಟ್ ಕ್ಯಾಮ್ರಾ ಸರ್ವಿಸ್ ಮಾಡೋದು. 15 ಮಂತ್ಸ್ಗೆ, ಇಲ್ಲಾಂದರೆ 12 ಮಂತ್ಸ್ಗೆ ಹಾಕ್ಕೊಳ್ಳಿ. ತೇಜು, 7,083 rupees ಬರುತ್ತೆ. ಹಾಂ, ನಿನ್ನ ಹೆಸರು ತಗೋ. ನನ್ನ ಹೆಸರು EMI ನೀನೇ ಕಟ್ಟಿ. ಹೆಂಗೋ ಹೇಳ್ತೀವಿ, ಕ್ರೆಡಿಟ್ ಕಾರ್ಡ್ ಬರ್ತಿಲ್ಲಮ್ಮ ಅಂತ. ಕ್ರೆಡಿಟ್ ಕಾರ್ಡ್ ಬರುತ್ತೆ. ಎಲ್ಲಿ ಬರ್ತದೆ? ಬ್ಯಾಂಕ್ EMI ಸ್ಟಾರ್ಟ್ ಮಾಡು. ನಿನ್ನ ಹೆಸರು ಯಾವುದೂ ಇಲ್ಲ. ಚಿಕ್ಕ ಅಣ್ಣನ
ನನ್ನ ಹೆಸರು ಆಲ್ರೆಡಿ ಡೇಟ್ ಆಫ್ ಬರ್ತ್ ಎಷ್ಟಿದೆ ಸರ್? 23 ಚೆಕ್ ಮಾಡಬೇಕು, ಅಪ್ರೂವಲ್ ಆದರೆ ನೋಡ್ಬೋದು. ಸೊ ಫೈನಲಿ ಕ್ರೆಡಿಟ್ ಕಾರ್ಡ್ ಬೇಕು. ನಿಂಗೆ ಕ್ರೆಡಿಟ್ ಕಾರ್ಡ್ ಏನು ಬೇಡ, EMI ಸ್ಟಾರ್ಟ್ ಮಾಡು. ಸಿವಿಲ್ ಸ್ಕೋರ್ ಫೈನಾನ್ಸಲ್ಲೇ ತಗೋದಿಲ್ಲ ಅಂದರೆ ಮಂತ್ಲಿ EMI ಕಟ್ತಾ ಸಾಕು. ಸಿವಿಲ್ ಸ್ಕೋರ್ ರೈಸ್ ಆಗುತ್ತೆ. ಸಿವಿಲ್ ಸ್ಕೋರ್ ರೈಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಪರ್ಸನಲ್ ಲೋನ್ ಏನು ಬೇಕಾದ್ರೆ ಯಾವ ಲೋನ್ ಬೇಕಾದ್ರೆ ತಗೋಬೋದು, ಆಪ್ಷನ್ ಬರುತ್ತೆ ನಿಮಗೆ. 18 ಮಂತ್ಸ್ ಬಂದರೆ ಲೋ ಕಾಸ್ಟ್ EMI ಬರುತ್ತೆ. ಸೊ 12 ತಿಂಗಳಿಗೆ ಅಂದರೆ 7,000 ಕಟ್ಟಬೇಕು. ಎಷ್ಟು GB ಬರುತ್ತೆ ನಿಂತೇಜು? 2 ಥರ ಐತೆ. 512 GB ಇದೆ. ಅದೇ 512 ಒಂದು 256 ಒಂದು 256 70. ಮೆಮೊರಿ ಸ್ಟೋರೇಜ್ ಜಾಸ್ತಿ ಇದ್ರೇ ಬೆಸ್ಟ್ ಅಲ್ಲ, ಯಾಕಂದರೆ ಪ್ರೀಮಿಯಂ ಮಾಡಲ್ಲು ಜಾಸ್ತಿ ಸ್ಟೋರೇಜ್ ಮಾಡೋಂಗಿದ್ರೆ ನೀವು ಈ ವಿಡಿಯೋಸ್ ತೊಗೊಂಡ್ರೆ 4K ಜಾಸ್ತಿ ತಗೊಲ್ಲ ಸ್ಟೋರೇಜ್. 512 GB ಸ್ಟೋರೇಜೇ ಬೆಸ್ಟು. ಅದೆಷ್ಟಿದೆ ಎಷ್ಟು ಕಾಸ್ಟ್? ಅದು 75-85 ಮೇಡಮ್. 85 ಸ್ಟಾರ್ಟಿಂಗ್ 75. ಗೈಸ್ ಇವಾಗ ಚೆಕ್ ಮಾಡಲಿಕ್ಕೆ ಅಂತ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಮೊಬೈಲ್ ನಂಬರಾ? ಏನಮ್ಮ ನಿದ್ದೆ ಬರ್ತೈತಾ? ಮನೆಗೆ ಹೋದ್ರೆ ಓ ಕಣ್ಣೆಲ್ಲ ಕೆಂಪುಗ ಹೊಡೈತೆ. ನಿಂಗೆ ಐಫೋನ್ ನೋಡಲ್ಲ ನೀನು? ನಿಮ್ಮ ನಂಬರ್ ಕೊಟ್ಟಿರ್ತೀರ, ನಾನು ಕಾಲ್ ಮಾಡೋಣ ಹೇಳಿ. ಐಫೋನ್ ಅಂತೀಯಾ? ನಂಗೆ ಬೇಡ ಆಯಿತು. ನಿಂಗೆ ಹೊಸ ಬೇಕು ಅಂತಂದಲ್ಲ. ನೋಡಿ ಹೊಸದಾಗಿ ಬಿಟ್ಟವ್ರೆ. ಇದು ಇವ್ರ ಸೆಕೆಂಡ್ ವರ್ಷನ್ನು. ಇದು ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋದು. 3 ಕ್ಯಾಮ್ರಾ ಇದು ನೋಡು. ಸ್ಟಾರ್ಟಿಂಗ್ ಬಳಸೋವರೆಗೂ ಹಂಗೆ ಇರ್ತದೆ ಒಮ್ಮೆ, ಬಳಸಿದ್ಮೇಲೆ ಈಸಿ ಆಯ್ತದೆ. ಇನ್ನೇನು ನೆಟ್ವರ್ಕ್ ಮಾಡ್ಬೇಕಲ್ಲ ಅಂದರೆ ಹಂಗೆ. ಗೈಸ್ ನಮ್ಮ ಅಣ್ಣ ನನಗೆ ಮೊನ್ನೆ ಇದು ವಿವೋ ಫೋನ್ದು ಪ್ರೈಸ್ ಎಷ್ಟಾಗುತ್ತೆ ಕೇಳು ಅಂತ ಹೇಳ್ತಾ ಇದ್ದ. ಯಾಕೆಂದರೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಬೇರೆ ಕಡೆ ಆನ್ಲೈನ್ ಜಾಸ್ತಿ ರೇಟ್ ಇದೆ, ಅಲ್ಲೇ ಎಷ್ಟಾಗುತ್ತೆ ಕೇಳು ಅಂತ ಹೇಳ್ದ. ಈ ಕಡೆ ವಿವೋ ಇದೆ, ಓಪ್ಪೋ ಇಲ್ಲ. ಆ ವಿವೋ ಅವ್ರು 64 ಏನೋ ಹೇಳ್ತಾರೆ, ವಿವೋ ಫೋನ್ 64 ಏನೋ ಆಗ್ತಾಯಿತ್ತು. ಅದಾದಮೇಲೆ ಓಪ್ಪೋ ಫೋನ್ ಬಂತು, ಅದು ಸ್ಟಾರ್ಟಿಂಗೇ 75. ಅದಾದಮೇಲೆ 512 GB 85. 85 ಒನ್ ಶಾಟ್ ಪೇಮೆಂಟು ಮಾಡೋಕ್ಕಾಗಲ್ಲ. EMI ಏನಾದರೂ ಆಪ್ಷನ್ ಆಯ್ತಾ ಅಂತ ನಂದೆಲ್ಲ ಬಜಾಜ್ ಫೈನಾನ್ಸಲ್ಲಿ ಅಪ್ಲೈ ಮಾಡಿ ನೋಡಿದ್ರೆ 25,000 ರೂಪಾಯಿ ಕೊಟ್ಟವನಷ್ಟೇ. ಅಂದರೆ ನಾನು 25,000 ರೂಪಾಯಿಗೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ಬೇಕಾದ್ರೆ EMI ಹಾಕೋಬೋದು ಅಂತ. ಹಾಂ, ಸಿಬಿಲ್ ಸ್ಕೋರ್ ನೋಡಿದ್ರೆ ಎಷ್ಟು -1 ಇದೆ, -1. ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ಬಿಟ್ಟು ಎಂತ ಮಾಡೋದು. ಅದೇ ಇವಾಗ ಮಮ್ಮಿ ಒಂದು ಫೈನಲ್ ರೆಸಾರ್ಟು. ಮಮ್ಮಿಗೆ ಯಾರು ಪೇ ಮಾಡಿಸ್ಕೊಂಡು, ಇಲ್ಲ ಮಮ್ಮಿ ಅಕೌಂಟಲ್ಲಿ ಯಾರು EMI ಹಾಕ್ಸ್ಕೊಂಡು ನಾನು ಮಾಡಬೇಕು. ಆದರೆ ನಮ್ಮ ಅಣ್ಣಗೆ ಆ ಫೋನ್ ಯಾಕೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ಅದಕ್ಕಿಂತ ಚೆನ್ನಾಗಿರೋ ಫೋನ್ 85,000 ರೂಪಾಯಿ ಸಿಗ್ತಾಯಿತ್ತು. ಅದು 85,000 ಜಾಸ್ತಿ ಆಗೋಯ್ತು. ನಿಂಗೆ 85,000 ಇದ್ದೀರಿ, ಏನು ಮಾಡ್ತಾ ಇದ್ದೆ ಮಮ್ಮಿ? ಇರೋ ಫೋನೇ ಸಾಕು ಬಾ. 85,000 ಇದ್ರೆ ನಾನು ಬೇರೆ ಏನೋ ಮಾಡಿ. ಆಗ್ಲೇನೋ ಹೇಳ್ತಾ ಇದ್ದೆ ಫೋನ್ ಒಂದು ತಗೋಬೇಕು ಹಂಗೆ ಹಿಂಗೆ ಅಂತ. ಈಗ 85,000 ಇದ್ರೆ ಇನ್ನು 9,000 ರೂಪಾಯಿ ಹಾಕಿದ್ರೆ ಒಂದು ವರ್ಷಕ್ಕೆ ಅದು ಬೆಳೆಸ್ತೀನಿ. ಅದು ಬೆಳೆಸ್ತೀಯಾ? ಹಿಂಗೆ ಬೆಳೆಸ್ತೀಯಾ? ಬಿಸ್ನೆಸ್ ಮಾಡ್ತೀಯಾ? ಬಿಸ್ನೆಸ್ಸು ಏನು ಬಿಸ್ನೆಸ್ ಮಾಡ್ತೀಯಮ್ಮ? ಐತೆ ಪ್ಲ್ಯಾನ್ ಐತೆ. ನಾನು ಐತೆ 1 ಲಕ್ಷ ರೂಪಾಯಿ ಹಾಕಿದ್ರೆ 1,80,000 ರೂಪಾಯಿ ಸಂಪಾದನೆ ಮಾಡ್ತೀವಿ ಒಂದು ವರ್ಷದಲ್ಲಿ. ಒಂದು ವರ್ಷದಲ್ಲ? ಆ ಒಂದು ವರ್ಷದಲ್ಲಿ ಡಬಲ್ ಮಾಡಬೇಕು ಅಂದರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಕಟ್ಟು ಮಾಡ್ಕೋಬೋದಪ್ಪ. ಬೇರೆ ಯಾವುದೋ ಬಿಸ್ನೆಸ್ಸಲ್ಲಿ ಅಂದರೆ ಕುತ್ಕೊಂಡು ಮನೇಲಿ ಕುತ್ಕೊಂಡಿದ್ರೆ ದುಡ್ಡು ಬರ್ತೈತೆ ಅಂದರೆ ಬೇರೆ ಯಾವ ಬಿಸ್ನೆಸ್ ಮಾಡ್ತೀರಾ? ಹುಷಾರಮ್ಮ, ಯಾವ್ದಾವ್ದು ಸ್ಕ್ಯಾಮ್ ಗೀಮ್ ಮಾಡ್ಕೊಂಬಿಟ್ಟಿಯಾ? ಏನಿಲ್ಲ, ವರ್ಕು ಐತೆ. ಹುಷಾರು. ಚೆನ್ನಾಗಿರೋದಕ್ಕೆ ಹಾಕಿದ್ರೆ ಚೆನ್ನಾಗಿರೋದು. ಗಾಯ್ಸ್ ಅಣ್ಣ ಮನೆಗೆ ಬಂದವನೇ, ಯಾರು ಇಲ್ಲ ಅಂದ್ರೆ ಶಾಕ್ ಆಗ್ಬಿಟ್ಟು. ಹಲೋ ಶಟ್ ಮಾತಾಡೋದು ಕಟ್ ಮಾಡ್ಬಿಟ್ಟ. ಇಲ್ಲ ಬರ್ತಾ ಇಲ್ಲ. ಹಲೋ, ಈ ಕಡೆ ಎಲ್ಲ ಇಲ್ಲ ರೋಡಲ್ಲಿ ಇದ್ದೀನಿ ಹೇಳು. ಅಮ್ಮನ ಜೊತೆಲೇ ಐತೆ. ಬರ್ತಾ ಇದ್ದೀವಿ ಮನೆ ಹತ್ರ. ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ವಿ. ಈಚೆ ಕಿರಿಮ ಸತ್ತಾನೆ ಇದ್ದೀವಿ. ಈ ಕಡೆ ಹಂಗೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ವು. ಏನೋ ಡೌಟ್ ಬಂದಂಗೆ ಐತೆ ಮಮ್ಮಿ. ಬೇರೆ ಯಾವ್ದು ಏನು ರೀಸನ್ ಹೇಳ್ಬೋದು? ಆಗಲೇ ಬಜಾಜಿನ ಮೆಸೇಜ್ ಬಂದೈತೆ ನನಗೆ. EMI ಡ್ಯಾಡಿ ಏನು ಹೇಳ್ತಾ ಐತೆ? ಅಲ್ಲಾರೋ ಒಂದು 5-6 ಮದುವೆ ಬಂತು. ಹೋಗಿ ಜುಮ್ಮಿ ಕಸ್ಟರ್ಡ್ ಅಂತ. ಜುಮ್ಮಿ ಏನಾಯ್ತು? ಹಾಂ ಗುದ್ಬಿಡ್ತೀನಿ ಇರು ಸುಮ್ಮನೆ. ಹೇಳಿದ್ದೀನಿ ಅಂತ ಹೇಳ. ಗೈಸ್ ಆಲ್ರೆಡಿ ಅಣ್ಣ ಒಳಗಡೆ ಸಿಟ್ಟಿಂಗು ಫುಲ್ಲು ಕನ್ಫ್ಯೂಷನ್ ಅಂತಿದ್ದೀನಿ ಇವಾಗ. ಎಲ್ಲಾಗಿರೋ ಹೇಳಿದ್ರೆ ಅಂದ್ಬಿಟ್ಟು. ಹಾಂ ಇಲ್ವಾ? ಸೀನಾ ಇದೇನಾ? ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ?
ಹಲೋ ಹಲೋ, ಏನೋ ಮಾಡ್ತಾ ಇದ್ಯಾ? ಏನೋ ಮಾಡ್ತಾ ಇದ್ಯಾ? ಯಪ್ಪ ಸೇಫು. ನಾನು ಕ್ಯಾಮ್ರಾ ಸೈಡಿಗೆ ತೆಗ್ದೆ, ಇಲ್ಲ ಅಂದರೆ ಶೇಪ್ ಔಟ್ ಆಗ್ಬಿಡ್ತಾಯಿತ್ತು ಅಲ್ಲ. ಸೊ ಅಷ್ಟೇ ಗೈಸ್, ಇವಾಗ ಮನೆಗೆ ಬಂದಿವಲ್ಲ, ಮನೇಲಿ ಸ್ವಲ್ಪ ಕೆಲಸ ಇದೆ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಇರೋ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನೀವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಸ್ವಲ್ಪ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ನಾವು. ಸೊ ಅಷ್ಟೇ ವಿಷಯ. ಪೀಸ್. ಹಾಂ ಬಾಯ್. ಏನು ಲೈಕ್ ಕಮೆಂಟ್ ಶೇರ್ ಹೇಳು ನನಗೆ. ನಾವು ಮಾತಾಡೋದು, ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಅಷ್ಟೇ ಗೈಸ್, ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಬಾಯ್.